ಆಕ್ಟಿನೋಬ್ಯಾಸಿಲ್ಲೋಸಿಸ್ ಆಕ್ಟಿನೋಬಯಾಸಿಲ್ಲೋಸಿಸ್ ವುಡನ್ ಟಂಗ್ ರೋಗ ಬಂದಾಗ ದನಗಳಲ್ಲಿ ನಾಲಗೆಯ ಉರಿಯೂತ ಹಾಗೂ ಗಂಟಲಿನ ಲೋಮಗ್ರಂಥಿ ಮತ್ತು ಅನ್ನನಾಳದ ಕುಳಿಗಳ ಉರಿಯೂತವನ್ನು ಕಾಣಬಹುದು. ಆದರೆ ಕುರಿಗಳಲ್ಲಿ ಹುಣ್ಣು, ವ್ರಣಗಳು ಸಾಮಾನ್ಯವಾಗಿ ಮೃದುವಾದ ಅಂಗಗಳನ್ನು ಒಳಗೊಂಡಿರುವುದು ಕಂಡುಬರುತ್ತದೆ. ಅಂದರೆ ತಲೆ, ಕುತ್ತಿಗೆ ಮತ್ತು ಮೂಗಿನ ಹೊಳ್ಳೆಗಳಲ್ಲಿ ಹುಣ್ಣುಗಳನ್ನು ಕಾಣಬಹುದು. ಕುರಿಗಳಲ್ಲಿ ನಾಲಗೆಯಲ್ಲಿ ಸಾಮಾನ್ಯವಾಗಿ ವ್ಯತ್ಯಾಸ ಕಾಣಿಸಿಕೊಳ್ಳುವುದಿಲ್ಲ. ಕಾರಣ: ಹುಣ್ಣುಗಳಲ್ಲಿ ಆಕ್ಟಿನೋಬ್ಯಾಸಿಲಸ್ ಲಿಗ್ನರಸಿ ಮತ್ತು ಇತರ ಕೀವನ್ನುಂಟು ಮಾಡುವ ರೋಗಾಣುಗಳಿರುತ್ತವೆ. ಈ ರೋಗಾಣುಗಳು ಪರಿಸರದಲ್ಲಿ, ಹುಲ್ಲಿನ ಮೇಲೆ 5 ದಿನಗಳಿಗಿಂತ ಹೆಚ್ಚಾಗಿ ಬದುಕಲಾರವು. ಸೋಂಕಿತ ಹುಣ್ಣಿನಿಂದ ಸೋರುವ ಸ್ರಾವಣಗಳು ಇತರ ಜಾನುವಾರುಗಳಿಗೆ ಸೋಂಕಿನ ಆಗರವಾಗಿರುತ್ತವೆ. ರೋಗ ಪ್ರಸಾರವು ರೋಗಾಣುವಿನಿಂದ ಮಿಶ್ರಿತವಾದ ಆಹಾರ ಸೇವನೆಯಿಂದಾಗುತ್ತದೆ. ಬಾಯಿಯಲ್ಲಾಗಿರಬಹುದಾದ ಗಾಯಗಳು ಸಹ ರೋಗವನ್ನುಂಟು ಮಾಡಲು ಸಹಾಯಕಾರಿ. ರೋಗಕಾರಕ ವಿಧಾನ: ರೋಗಾಣುಗಳು ಪ್ರವೇಶಿಸಿರುವ ಭಾಗಗಳಲ್ಲಿ ತೀವ್ರತಮವಾದ ಉರಿಯೂತ ಉಂಟಾಗುತ್ತದೆ. ಅನಂತರ ಹರಳು ಗ್ರಂಥಿ, ಗ್ರಾನ್ಯುಲೋಮ ಯಂತೆ ವ್ರಣಗಳು ಕಾಣಿಸಿಕೊಳ್ಳುತ್ತವೆ. ಇದರಲ್ಲಿ ಕೀವು ತುಂಬುವುದಲ್ಲದೆ ಹತ್ತಿರದ ದುಗ್ಧಗ್ರಂಥಿಗಳಿಗೂ ಹಬ್ಬುತ್ತದೆ. ನಾಲಗೆಯು ದಪ್ಪವಾಗಿ ತಿನ್ನುವ ಕ್ರಿಯೆಗೆ ಅಡ್ಡಿಯಾಗುತ್ತದೆ. ಹಲವಾರು ಬಾರಿ ಹೊಟ್ಟೆಯಲ್ಲಿಯ ಮೃದು ಭಾಗಗಳು ರೋಗಕ್ಕೆ ಈಡಾಗಬಲ್ಲವು. ಲಕ್ಷಣಗಳು: ದನಗಳು ನಾಲಗೆಯ ತೀವ್ರವಾದ ಉರಿಯೂತದಿಂದ ತಿನ್ನುವುದನ್ನು ಬಿಡುತ್ತವೆ, ಹೆಚ್ಚಾಗಿ ಜೊಲ್ಲು ಸುರಿಯುವಿಕೆ, ಬಾಯಿಯಲ್ಲಿ ಅನಪೇಕ್ಷಿತ ವಸ್ತುವಿರುವಂತೆ ನಾಲಗೆಯ ಮತ್ತು ಬಾಯಿಯ ಚಲನೆ, ನಾಲಗೆಯು ಗಟ್ಟಿಯಾಗಿ ಊದಿಕೊಂಡಿರುವಿಕೆ, ಇದರ ಪ್ರಮಾಣ ನಾಲಗೆಯ ಬುಡಭಾಗದಲ್ಲಿ ಹೆಚ್ಚು, ನಾಲಗೆಯ ತುದಿಯು ವ್ಯತ್ಯಾಸವನ್ನು ತೋರಿಸದಿರಲು ಸಾಧ್ಯ. ನಾಲಗೆಯನ್ನು ಮುಟ್ಟಲು ಅಥವಾ ಹಿಡಿಯಲು ಹೋದಾಗ ನೋವಿರುವುದು ಖಚಿತವಾಗುತ್ತದೆ. ನಾಲಗೆಯ ಕೆಳಭಾಗ ಮತ್ತು ಎರಡೂ ಪಕ್ಕಗಳಲ್ಲಿ ಸಣ್ಣ ಗಂಟುಗಳು, ಹುಣ್ಣುಗಳನ್ನು ಕಾಣಬಹುದು. ಇಂತಹ ಸ್ಥಿತಿಯು ಸಾಮಾನ್ಯವಾಗಿ 24 ರಿಂದ 48 ಗಂಟೆಗಳ ಕಾಲವಿರಬಹುದು. ಅನಂತರ ಉರಿಯೂತದಿಂದ ನಾರು ಊತಕವು ನಾಲಗೆಯ ಬಹುಭಾಗವನ್ನು ಆಕ್ರಮಿಸಿ ನಾಲಗೆಯು ಸಂಕುಚಿತಗೊಳ್ಳುವುದಲ್ಲದೆ ಚಲನೆ. 2. ಜಾನುವಾರುಗಳ ಸಾಂಕ್ರಾಮಿಕ ಬ್ಯಾಕ್ಟೀರಿಯಾ ರೋಗಗಳು ಇಲ್ಲದಂತಾಗುವುದು. ಇದರಿಂದ ಆಹಾರವನ್ನು ಬಾಯಿಯಲ್ಲಿ ತೆಗೆದುಕೊಳ್ಳಲು ಆಗುವುದಿಲ್ಲ. ದುಗ್ಧ ಗ್ರಂಥಿಗಳ ಉರಿಯೂತವು ಕಂಡುಬರುವುದು. ಕೆಳದವಡೆಯ ಸಬ್ ಮ್ಯಾಕ್ಸಿಲರಿ, ಕಿವಿಬದಿಯ ಪರೋಟಿಡ್ ಗ್ರಂಥಿಗಳು ಊದಿಕೊಳ್ಳುತ್ತವೆ. ಅನೇಕ ಬಾರಿ ಈ ಊತವು ಹೆಚ್ಚಿ ಹುಣ್ಣು ಬಿರಿದು, ಒಡೆದು, ವಾಸನೆಯಿಲ್ಲದ ಮತ್ತು ತೆಳುವಾದ ಕೀವು ಒಸರುತ್ತದೆ. ಗಾಯಗಳ ಮಾಗುವಿಕೆ ಬಹುನಿಧಾನ. ಅಲ್ಲದೆ ಈ ಸ್ಥಿತಿಯು ಆಗಾಗ್ಗೆ ಕಾಣಿಸಿಕೊಳ್ಳಬಹುದು. ಗಂಟಲಕುಳಿ ಹಿಂದಣ, ರಿಟ್ರೋಫರಿಂಜಿಯಲ್, ಗುದ್ದಗ್ರಂಥಿಯ ಊತದಿಂದ ನುಂಗುವುದಕ್ಕೆ ಕಷ್ಟವಾಗುವುದಲ್ಲದೆ ಉಸಿರಾಡುವಾಗ ಗೊರಕೆ ಹೊಡೆಯುವಂತಹ ಗೊರ ಶಬ್ದ ಉಂಟಾಗುತ್ತದೆ. ಈ ರೋಗಾಣುಗಳಿಂದ ಚರ್ಮದಲ್ಲಿ ವ್ಯತ್ಯಾಸಗಳು ತೋರುವುದು ಬಹಳ ಅಪರೂಪ. ಬಾಯಿ, ತಲೆ, ಎದೆ, ಪಕ್ಕೆಯ ಮತ್ತು ತೊಡೆಯ ಮೇಲೆ ಈ ಹುಣ್ಣು ಮತ್ತು ಸಣ್ಣ ಗಂಟುಗಳು 15 ಸೆಂ.ಮೀ. ಅಳತೆಯವರೆಗೆ ಇರಬಹುದು. ಕುರಿಗಳಲ್ಲಿ ನಾಲಗೆಯು ಸಾಮಾನ್ಯವಾಗಿ ರೋಗಕ್ಕೆ ಈಡಾಗುವುದಿಲ್ಲ. ಕೆಳದವಡೆಯಲ್ಲಿ ಮುಖ, ಮೂಗು ಮತ್ತು ಕೆಳದವಡೆಯಿಂದ ಎದೆಯೆಲುಬಿನ ಮೂಳೆಯವರೆಗೆ ಇರುವ ಚರ್ಮದ ಭಾಗದಲ್ಲಿ ಹುಣ್ಣುಗಳನ್ನು ಕಾಣಬಹುದು. ತಲೆಯ ಕಡೆಯಲ್ಲಿರುವ ದುಗ್ಧಗ್ರಂಥಿಗಳನ್ನು ಆವರಿಸಿರುತ್ತವೆ. ಹಳದಿ ಹಸುರು ಮಿಶ್ರಿತ ಕೀವು, ಗಟ್ಟಿಯಾದ ಕಣಗಳೊಂದಿಗೆ ಹೊರಬರುತ್ತಿರುತ್ತದೆ. ತುಟಿಗಳು ದಪ್ಪವಾಗಿ ಆಹಾರ ಸೇವನೆಯ ಕ್ರಿಯೆಯಲ್ಲಿ ತೊಂದರೆಯಾಗಬಹುದು. ಮೂಗಿನಲ್ಲಿರುವ ವ್ರಣಗಳಿಂದಾಗಿ ಎರಡೂ ಮೂಗಿನ ರಂಧ್ರಗಳಿಂದ ದ್ರವದ ಒಸರುವಿಕೆಯನ್ನು ಕಾಣಬಹುದು. ಅಪರೂಪವಾಗಿ ಹೆಣ್ಣು ಕುರಿಗಳಲ್ಲಿ ಕೆಚ್ಚಲಿನ ಊತವನ್ನು ಗಮನಿಸಬಹುದು. ರೋಗ ನಿರ್ಧಾರ: ಮೆಲುಕಾಡುತ್ತಿರುವಂತೆ ಬಾಯಿಯ ಚಲನೆ, ಜೊಲ್ಲುರಸ ಕಾರುತ್ತಿರುವುದು, ಆಹಾರ ಸೇವಿಸದಿರುವುದು, ಕೆಲವು ಬಾರಿ ಹುಚ್ಚುನಾಯಿ ರೋಗ, ರೇಬೀಸ್, ಮೂಳೆಯು ಬಾಯಿಯಲ್ಲಿ ಸಿಕ್ಕಿಹಾಕಿಕೊಂಡಿರುವ ಸ್ಥಿತಿಯನ್ನು ಹೋಲುತ್ತದೆ.
ದುಗ್ಧಗ್ರಂಥಿಯ ಊತವನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಕ್ಷಯ ರೋಗದ ಪರೀಕ್ಷೆಯೂ ಸಹ ಕ್ಷಯ ರೋಗವಲ್ಲವೆಂಬ ನಿರ್ಧಾರಕ್ಕೆ ಅನುಕೂಲ. ಕೀವಿನಲ್ಲಿರುವ ಗಟ್ಟಿಯಾದ ಕಣಗಳನ್ನು ಗ್ರಾಂ ರಂಗುಗೊಳಿಸುವಿಕೆ ಪರೀಕ್ಷೆಯಿಂದ ಪರೀಕ್ಷಿಸಿದಾಗ ಗ್ರಾಂ ಋಣ ರೋಗಾಣುಗಳನ್ನು ಕಾಣಬಹುದು. ಚಿಕಿತ್ಸೆ ಮತ್ತು ನಿಯಂತ್ರಣ. ಗಲಕಟ್ಟು ಕಾಯಿಲೆಯಲ್ಲಿ ವಿವರಿಸಿದ ಚಿಕಿತ್ಸೆ ಮತ್ತು ನಿಯಂತ್ರಣದ ಕ್ರಮಗಳು ಈ ರೋಗಕ್ಕೂ ಅನ್ವಯಿಸುತ್ತವೆ. ನೋಡಿ ಪುಟ 5, 6.